ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ತನಿಖೆಗೆ ಬಿಜೆಪಿ ಮುಖಂಡ ಲೋಕೇಶ್ವರ್ ಒತ್ತಾಯ. ನಿಜ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ನಿರಂತರ ಅಪಪ್ರಚಾರ ಹಾಗೂ ಷಡ್ಯಂತ್ರಗಳು ನಡೆಯುತ್ತಿವೆ. ಧರ್ಮಸ್ಥಳ ಪವಿತ್ರತೆ ಹಾಳು ಮಾಡುವ ನಿಟ್ಟಿನಲ್ಲಿ ಕರಾವಳಿ ಭಾಗದ ಮುಸ್ಲಿಂ ಸಂಘಟನೆಗಳು ಹಾಗೂ ಕೇರಳ ಕ್ರಿಶ್ಚಿಯನ್ ಮಿಷನರಿಗಳು ಪ್ರಚೋದಿತ ಷಡ್ಯಂತ್ರ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಇದನ್ನು ತಿಳಿಯದ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಏಕಾಏಕಿ ಎಸ್ಐಟಿ ರಚನೆಯ ಹಿಂದೆ ಕಾಣದ ಕೈಗಳ ಒತ್ತಡ ಕಾರಣವಿರಬಹುದು ಎನ್ನುವುದು ಹೆಚ್ಚಿಗೆ ಕಾಣ್ತಾ ಇದೆ. ಮುಸುಕುಧಾರಿ ವ್ಯಕ್ತಿ ಹಾಗೂ ಅವನ ಪೂರ್ವಪರಗಳ ಸಮಗ್ರತೆ ತನಿಖೆ ನಡೆಸಬೇಕು ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡ ಲೋಕೇಶ್ವರ್ ಅವರು ಒತ್ತಾಯಿಸಿದರು. ವರದಿ ಪ್ರಕಾಶ್ ತಿಪಟೂರು. ನೀವು ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಒಬ್ಬರಿಗೆ ಗೊತ್ತಿಲ್ಲ ಈ ವಿಚಾರ ಏನಿದು ಉದ್ದೇಶ ಕೇಳಬೇಕಾಗಿದೆ ಸಿದ್ದರಾಮಯ್ಯ ಅವರು. ಯಾಕೆಂದ್ರೆ ಸಿದ್ದರಾಮಯ್ಯ ಗೊತ್ತಿರಲಿ, ಈಗಾಗಲೇ ಅನೇಕ ಷಡ್ಯಂತ್ರಗಳು ತಿರುಪತಿ ವೆಂಕಟರಾಮಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ಅಲ್ಲಿ ಶನಿ ಸಿಂಗಾಪುರದ ಶನಿವಾರ ಬಗ್ಗೆ ಇರ್ಬೋದು, ಇವತ್ತು ಧರ್ಮಸ್ಥಳದ ಬಗ್ಗೆ. ಇದ್ರ ಉದ್ದೇಶಗಳು ಎಲ್ಲೋ ಒಂದು ವರ್ಗ ಇಂಟರ್ನ್ಯಾಷನಲ್ ಲೆವೆಲ್ ಕೆಲಸ ಮಾಡ್ತಾ ಇದೆ, ನ್ಯಾಷನಲ್ ಲೆವೆಲ್ ಮಾಡ್ತಾ ಇದೆ. ಅಂತ ವರ್ಗಗಳು ಈ ಧಾರ್ಮಿಕ ಭಾವನೆಗಳನ್ನ ಸಾಯಿಸೋದಕ್ಕೆ ಎಲ್ಲರಲ್ಲಿ ಬ್ರಾಹ್ಮಣ ಇರ್ಬೋದು, ದಲಿತ ಇರ್ಬೋದು, ಜೊತೆಯಲ್ಲಿ ನಿಂತ್ಕೊಂಡು ದರ್ಶನ ಮಾಡುವಂತ ಜಾಗ ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ಧರ್ಮಸ್ಥಳ. ಯಾರು ಬೇರೆ ಬೇರೆ ಭಾವ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲಾ ಹಿಂದೂಗಳು ಹೋಗುವಂತ ಜಾಗ. ಈಗ ಯಡಿಯೂರಪ್ಪ ಮಲೆ ಮಹದೇಶ್ವರ ಆಯ್ತು ಜನ ಸಮಾಜದವರು ಹೋಗ್ತಾರೆ, ಬೇಲಾಲಿಂಗೇಶ್ವರ ಸಮಾಜದವರು ಹೋಗ್ತಾರೆ. ಆದ್ರೆ ಎಲ್ಲಾ ಸಮಾಜದವರು ಹೋಗುವಂತ ದೇವಸ್ಥಾನಗಳಿಗೆ ಹೋಗ್ತಾರೆ. ಇವುಗಳ ಪಾಳಿತತೆಗೆ ಧಕ್ಕೆ ಹಿಂದೆ ನಾನು ಹೇಳ್ದಲ್ಲ, ಅದೇ ಸ್ವತಃ ಸಿದ್ದರಾಮಯ್ಯ ಅಲ್ಲಿದ್ದಾಗಲಿದೆ, ಚಿಕಿತ್ಸೆ ಮಾಡಿದ್ದಾಗಲಿದೆ, ಮಾಂಸ ತಿಂದು ಅದು ಒಳಗೆ ಹೋಗಿದ್ರು ಸಮಸ್ಯೆಗಳು ಏನ್ ತಪ್ಪು ಅಂತ ಅಂದ್ರೆ ಅವ್ರಿಗೆ ಅದು ಸೀರಿಯಸ್ನೆಸ್ ಇಲ್ಲ ಅಂತ ಆಯ್ತು, ಅದ್ರ ಬಗ್ಗೆ ಗೌರವ ಇಲ್ಲ ಅಂತ ಆಯ್ತು. ಅವತ್ತೇ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಇಂಥರದ್ದಾಗಿ ಇವತ್ತು ಎಲ್ಲರಿಗೂ ನೋವಾಗಿದೆ. ನಾನು ಪೊಲೀಸ್ ಅಧಿಕಾರಿ ಆಗಿದ್ದು, ನಾನು ತನಿಖೆ ಹಂತಗಳು ಕಣ್ಮುಂದೆ ಮೂಳೆ ಕೆಳಗುಂಡೆ ಇರೋದು ಬಿಟ್ಟು ಭೂಮಿಲಿರೋ ಗುಂಡೆ ಗುಂಡೆ ನೋಡಿದ್ವಿ. ಮತ್ತೆ ಈ ಗುಂಡೆದ್ರದ್ದು ಏನ್ ಕಥೆ ಕೇಳಬೇಕಾಯ್ತು. ಆ ನ್ಯಾಯಾಲಯಗಳು ಅವ್ರಿಗೆ ಮಾಸ್ಕ್ ಮಾಡುವಂತ ಒಂದು ಆದೇಶ, ವಿಚಿತ್ರವಾದ ಆದೇಶ. ಅದರ ನ್ಯಾಯಾಲಯಗಳು ಮಾಡಿದ್ರೆ ಗೊತ್ತಾಯ್ತು. ವಿಚಿತ್ರವಾದ ಇದನ್ನೆಲ್ಲೂ ಮಾಡಕ್ ಸಾಧ್ಯ ಇಲ್ಲ. ಒಬ್ಬ ಕಂಪ್ಲೇಂಟ್ ತನಿಖೆ ಎಲ್ಲೂ ಬರಲ್ಲ. ಅದನ್ನೇ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಬಹುದಿತ್ತು. ಈ ತರ ತನಿಖೆ ಮಾಡಕ್ಕಾಗಲ್ಲ, ನೀವು ಸರಿಯಾದ ಡೈರೆಕ್ಷನ್ ಕೊಡಿ ಅಂತ ಕೇಳಬಹುದಿತ್ತು. ಅದೇನು ಮಾಡಿಲ್ಲ ಇವರು. ಸುಮ್ಮನೆ ತಗೊಂಡು ನೀವು ಇದನ್ನ ಮಾತ್ರ ಮಾಡ್ಕೊಂಡೋಗಿದ್ರು. ಆ ಮೂಳೆಯಿಂದ ತಲುಪಟ್ಟದ್ದು ಈಗ ಚೆಕ್ ಮಾಡ್ತಾವ್ರೆ 13 ಗುಂಡಿ ತೆಗೆದ ಮೇಲೆ. ಈಗ ಗೊತ್ತಾಗಿದೆ ಅದು ಗಂಡಸಿದ್ದು ಹೆಂಗಸದಲ್ಲ ಅಂತ. ಅವ್ರು ಕೋರ್ಟ್ ಅಲ್ಲಿ ಕೊಟ್ಟಿರೋದು ಹೆಂಗಸದು ಅಂತ. ಕೋರ್ಟೇ ಕೇಳಬಹುದಿತ್ತು, ನೀವು ಎಲ್ಲಿಂದ ತಂದೆ, ಯಾರು ಪರ್ಮಿಷನ್ ಕೊಟ್ಟರು ಭೂಮಿನ ಆಚೆ ತೆಗೀಲಿಕ್ಕೆ? ನಿನ್ನ ಮನೆ ಹೆಣ ನೀನು ಮುಚ್ಚಿಟ್ಟಿದ್ರು, ಮುಚ್ಚಿದ ಮೇಲೆ ನಿನ್ಗೆ ಅಧಿಕಾರ ಎಲ್ಲ ತೆಗೆಯೋದಕ್ಕೆ ಪೊಲೀಸ್ ಇಲ್ಲ ಅಧಿಕಾರ. ಅಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರ್ಡರ್ಸ್ ಮಾತ್ರ ತೆಗಿಬೇಕು ಅಂತಿದೆ. ಹಂಗಿದ್ದಾಗ ಅವನು ತಲೆ ಕೊಂಡೆ ಮೂಳೆ ಎಲ್ಲಿಂದ ತಗೊಂಡ್ಬಂದ? ಯಾರು ಅವನು ಅಪರಾಧಿಯಾಗಿ ಅಲ್ಲಿ ಕೋರ್ಟ್ ಮುಂದೆ ನಿಂತ, ಕೋರ್ಟ್ ಯಾಕೆ ಆಕ್ಷನ್ ತಗೊಂಡಿಲ್ಲ? ಪೊಲೀಸರ ಮುಂದೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಇದೆಲ್ಲ ಕ್ವಶನ್ಗಳು ಸರ್ಕಾರ ಯಾಕೆ ಅರ್ಥ ಆಗಿಲ್ಲ? IPS ಆಫೀಸರ್ಸ್ಗಳನ್ನ ಬಲಿಪಶು ಮಾಡಲಾಗಿದೆ, ಅವ್ರು ನಿಸ್ಸಹಾಯಕರಾಗಲಾಗಿದೆ. ನೋಡ್ತಾ ಇದ್ರೆ ಟಿವಿ ಮಾಧ್ಯಮದಲ್ಲಿ ಅವನು ಹೀರೋ ತರ ಹೋಗ್ತಾ ಇರೋ ಮುಂದೆ ಇವ್ರು ಪೊಲೀಸ್ ಅವರಿಂದ ದಡದಲ್ಲಿ ಹೋಗ್ತಾರೆ. ಎಷ್ಟು ಅಸಹ್ಯ ಕಾರಣದಲ್ಲಿ ಪೊಲೀಸ್ ಇಲಾಖೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಇದು ದೊಡ್ಡ ಪಾತ್ರ ಇದೆ, ನೇರವಾಗಿ ಆರೋಪಿಸ್ತಾ ಇದ್ರು. ಯಾಕೆಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಬ್ಬರಿಗೂ ಗೊತ್ತಿಲ್ಲ ಇದು ಡಿಸಿಷನ್ ಆಗಿರೋದ್ರ ಬಗ್ಗೆ. ಹಾಗಾಗಿ ಸಿದ್ದರಾಮಯ್ಯ ಅವರು ನೇರ ಜವಾಬ್ದಾರಿ ಆಗ್ಬೇಕಾದ್ರೆ ಇದ್ರ ಹಿಂಭಾಗ ಇನ್ನೇನಿದ್ರು ಒತ್ತಡ ಮಾಡ್ತಾರೆ. ಎಲ್ಲ ತಂದು ಒಂದು ಧಾರ್ಮಿಕ ಸಂಸ್ಥೆಗೆ ಮುಂದೆ ಈ ತರದ್ದು ಯಾವುದೇ ತೊಂದರೆ ಆಗ್ತಂಗೆ ರಕ್ಷಣೆ ಕೊಡುವಂತ ವಿಚಾರ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಒತ್ತಾಯ.